ರಾಜ್ಯದಲ್ಲಿ ಮರಣ ಮೃದಂಗ ಬಾರಿಸ್ತಾ ಇರುವ ಹೃದಯಾಘಾತ ಪ್ರಕರಣಗಳಿಗೆ ಅಸಲಿ ಕಾರಣವನ್ನ ತಜ್ಞರ ಸಮಿತಿ ಈಗ ಪತ್ತೆ ಮಾಡಿದೆ. ಕೊರೋನಾ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದವರಲ್ಲೇ ಹೃದಯಾಘಾತ ಜಾಸ್ತಿ ಅಂತ ಸಮಿತಿ ರಿಪೋರ್ಟ್ ಕೊಟ್ಟಿದೆ. ಯುವಕರ ಜೀವನ ಶೈಲಿನೂ ಕಾರಣ ಅಂತಿರೋ ಸಮಿತಿ ಸಿಗರೆಟ್ ಬ್ಯಾನ್ ಮಾಡುವುದಕ್ಕೂ ಸರ್ಕಾರಕ್ಕೆ ಶಿಫಾರಸ್ ಮಾಡಿದೆ. ಇನ್ನೊಂದು ಕಡೆ ಇವತ್ತು ಹಾರ್ಟ್ ಅಟ್ಯಾಕ್ಗೆ ರಾಜ್ಯದಲ್ಲಿ ಸಾವು ನೋವುಗಳಾಗಿದ್ದು ಎಲ್ಲದರ ಸಮಗ್ರ ವರದಿಯನ್ನ ತೋರಿಸ್ತೀವಿ ನೋಡಿ. ಇಡೀ ದೇಶದಲ್ಲಿ ಕಳೆದ 15 ದಿನಗಳಿಂದಲೂ ದೊಡ್ಡ ಚರ್ಚೆ ಹುಟ್ಟುಹಾಕಿರೋದೆಂದರೆ ಹೃದಯಾಘಾತಕ್ಕೆ ಯುವಕರು ಹೆಚ್ಚು ಬಲಿಯಾಗ್ತಿರೋದು. ರಾಜ್ಯದಲ್ಲಂತೂ ಪ್ರತಿದಿನವೂ ಹೃದಯಾಘಾತಕ್ಕೆ ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು, ಇದರಲ್ಲಿ ಯುವಕರೇ ಹೆಚ್ಚು ಅನ್ನೋದೇ ಚರ್ಚೆ ಆಗ್ತಿದೆ. ಹಾರ್ಟ್ ಅಟ್ಯಾಕ್ನಿಂದ ಸಾವು ನೋವು ಹೆಚ್ಚಾಗ್ತಿದ್ದಂತೆ ಸರ್ಕಾರನೂ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿಯನ್ನು ರಚಿಸಿ ತನಿಖೆಗೆ ಆದೇಶ ನೀಡಿತ್ತು. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿ ಪ್ರಮುಖರು ಸಭೆ ನಡೆಸಿದ್ದು ಸರ್ಕಾರಕ್ಕೆ ಪ್ರಾಥಮಿಕ ವರದಿಯನ್ನ ಸಮಿತಿ ಸಲ್ಲಿಸಿದೆ. ಜಯದೇವ ಹೃದ್ರೋಗ ತಜ್ಞರ ಸಮಿತಿ ಸಲ್ಲಿಸಿದ ಈ ವರದಿಯನ್ನ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ರವಾನಿಸಿದೆ. ಹೃದಯಾಘಾತಕ್ಕೆ ಕೋವಿಡ್ ಸೋಂಕು ಕಾರಣ, ಲಸಿಕೆ ಅಲ್ಲ. ಸರ್ಕಾರಕ್ಕೆ ಜಯದೇವ ಹೃದ್ರೋಗ ಸಮಿತಿಯಿಂದ ವರದಿ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಾಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋವಿಡ್ ಲಸಿಕೆ ಕಾರಣ ಇರಬಹುದು ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಕೊರೋನಾ ಸೋಂಕಿಗೆ ತಗೊಂಡ ಲಸಿಕೆಯಿಂದ ಹೃದಯಾಘಾತ ಆಗ್ತಿಲ್ಲ, ಕೊರೋನಾ ಸೋಂಕಿನಿಂದಲೇ ಹೃದಯಾಘಾತ ಪ್ರಮಾಣ ಹೆಚ್ಚಾಗಿದೆ ಅಂತ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿ ವರದಿ ಸಲ್ಲಿಸಿದೆ. ಕೋವಿಡ್ ಲಸಿಕೆ ಇಂದ ಯಾರಿಗೂ ಹೃದಯಾಘಾತ ಆಗಿರ್ತಕ್ಕಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ಕೋವಿಡ್ನಿಂದ ಬಳಲ್ತಕ್ಕಂಥವರು ಆ ಟೈಮ್ನಲ್ಲಿ ಅವರು ಕೋವಿಡ್ ಇದ್ದಾಗ ಹಾಸ್ಪಿಟ್ಲಲ್ಲಿ ICUನಲ್ಲಿ ಜಾಸ್ತಿ ಯಾರು ಅಡ್ಮಿಟ್ ಆಗಿದ್ದರು ಅಂತಹ ವ್ಯಕ್ತಿಗಳಲ್ಲಿ ಈ ರಕ್ತ ಹೆಪ್ಪುಗಟ್ಟುವಿಕೆ, ಪಲ್ಮನರಿ ಎಂಬಾಲಿಸಮು, ಸ್ವಲ್ಪ ಹೃದಯಾಘಾತ ಆಗಿರ್ತಕ್ಕಂತಹ ವರದಿಗಳಿದೆ. ಡಾಕ್ಟರ್ ರವೀಂದ್ರನಾಥ್ ಸಮಿತಿ ಹೇಳೋ ಪ್ರಕಾರ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಲು ಕಾರಣ ಕೊರೋನಾ ಸೋಂಕು. ಕೊರೋನಾ ಸೋಂಕು ಹೃದಯಾಘಾತಕ್ಕೆ ಮುಖ್ಯ ಕಾರಣ ಅನ್ನೋದು ಸಮಿತಿ ಕೊಟ್ಟಿರುವ ಪ್ರಮುಖ ಅಂಶ. ಈ ಹಿಂದೆ ಯಾರೆಲ್ಲ ಕೊರೋನಾ ಸೋಂಕಿಗೆ ಸಿಲುಕಿದ್ರೋ ಅವರ ಮೇಲೆ ಅಡ್ಡ ಪರಿಣಾಮಗಳು ಆಗ್ತಿದ್ದು ಹೆಚ್ಚಾಗಿ ಯುವಕರನ್ನ ಬಾಧಿಸ್ತಿದೆಯಂತೆ. 2019, 2020 ವೇಳೆಯಲ್ಲಿ ಕೊರೋನಾ ಕೇಕೆ ಹಾಕ್ತಿದ್ದಾಗ ಯಾರು ತೀವ್ರ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ರೋ ಅಂಥವರಿಗೆ ಹೆಚ್ಚು ಸಮಸ್ಯೆ ಕಾಡ್ತಿದೆಯಂತೆ. ಕೊರೋನಾ ಕೇಕೆ ಹಾಕಿದ್ದನ್ನು ನಿಲ್ಲಿಸಿದ್ರು 3-4 ವರ್ಷಗಳ ಬಳಿಕ ಸೋಂಕಿನಿಂದ ಸೈಡ್ ಎಫೆಕ್ಟ್ ಹೆಚ್ಚಾಗಿದೆ. ಮುಖ್ಯವಾಗಿ ಈಗೀಗ ರಕ್ತ ಹೆಪ್ಪುಗಟ್ಟುವುದು, ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುವುದರಿಂದ ಅಧಿಕ ರಕ್ತದೊತ್ತಡಕ್ಕೆ ಸಿಲುಕಿ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತಿದೆಯಂತೆ. ಈಗಿನವರಲ್ಲಿ ಹೆಚ್ಚು ಜನಗಳಿಗೆ, ಒಂದು 10% ಜನಗಳಿಗೆ ಹೈಪರ್ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಆಗಿದೆ, ಹಾಗೂ ಸ್ಮೋಕಿಂಗ್. ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದು 4 ಅಂಶಗಳು 7 to 10% ಜಾಸ್ತಿ ಆಗಿದೆ. ಈ ಸಣ್ಣ ಒಂದು ಸ್ಯಾಂಪಲ್ ಸ್ಟಡಿ ಮಾಡಿರ್ತೀವಿ 250. ಇನ್ನು ಹೆಚ್ಚು ರೋಗಿಗಳನ್ನು ಲಾರ್ಜ್ ಮಲ್ಟಿಸೆಂಟ್ರಿಕ್ ಸ್ಟಡಿ ಅಂತ ಏನು ಹೇಳ್ತೀವಿ, ಬೇರೆ ಬೇರೆ ಸೆಂಟರ್ಗಳಲ್ಲಿ ಬಹಳ ದಿನ ನಂಬರ್ಸ್ ಜಾಸ್ತಿ ಮಾಡಿಕೊಂಡು ಲಾಂಗ್ ಟರ್ಮ್ ಸ್ಟಡಿ ಮಾಡಿದರೆ ಇನ್ನೂ ಉತ್ತಮವಾದ ಒಂದು ನಮಗೆ ಸೂಚನೆಗಳು ಬರಬಹುದು ಅಂತ ನನ್ನ ಉದ್ದೇಶ. ಯುವಕರಲ್ಲಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಿರೋ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆಸಿ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಹಾಗಿದ್ರೆ ಸಮಿತಿ ಯಾವ ರೀತಿ ಸಂಶೋಧನೆ ನಡೆಸಿದೆ ಅಂತ ನೋಡೋದಾದ್ರೆ, ಇತ್ತೀಚೆಗೆ ಹೃದಯಾಘಾತದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 251 ರೋಗಿಗಳ ಮೇಲೆ ಸಮಿತಿ ಸಂಶೋಧನೆ ನಡೆಸಿದೆ. ಅದರಲ್ಲೂ 45 ವರ್ಷದ ಒಳಗಿನ 251 ಜನರನ್ನೇ ಸಮಿತಿ ಆಯ್ಕೆ ಮಾಡಿಕೊಂಡು ರಿಸರ್ಚ್ ಮಾಡಿದೆ. ಇದರಲ್ಲಿ 87 ಮಧುಮೇಹ ರೋಗಿಗಳು, ರಕ್ತದೊತ್ತಡದಿಂದ ಬಳಲುತ್ತಿರುವ 102 ರೋಗಿಗಳು, ಕೊಲೆಸ್ಟ್ರಾಲ್ ಸಮಸ್ಯೆಗೆ ಸಿಲುಕಿರುವ 35 ಜನರ ಮೇಲೆ ಸಂಶೋಧನೆ ನಡೆಸಿದ್ದಾರೆ. ಜೊತೆಗೆ ಕುಟುಂಬದಲ್ಲಿ ಹೃದ್ರೋಗ ಸಮಸ್ಯೆ ಇರುವ 40 ರೋಗಿಗಳು, ಅನುವಂಶೀಯ ಕಾಯಿಲೆ ಇಲ್ಲದಿದ್ದರೂ ಹೃದಯಾಘಾತಕ್ಕೆ ತುತ್ತಾದ 77 ರೋಗಿಗಳು, 111 ಧೂಮಪಾನ ಮಾಡುವ ರೋಗಿಗಳ ಮೇಲೆ ಸಂಶೋಧನೆ ನಡೆಸಿ ವರದಿ ರೆಡಿ ಮಾಡಿದ್ದಾರೆ. 45 ವರ್ಷದಿಂದ ಕೆಳಗಡೆ ಇರತಕ್ಕಂತಹ ಯುವಕರು ಯಾರು ಹಾರ್ಟ್ ಅಟ್ಯಾಕಿಂದ ಅಡ್ಮಿಟ್ ಆಗಿದ್ರು, ಅವರು ಎಷ್ಟು ಜನ ಕೋವಿಡ್ನಿಂದ ಬಳಲ್ತಾ ಇದ್ರು, ಎಷ್ಟು ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ, ಹಾಗೂ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಬಹಳಷ್ಟು ಜನ, ಆಲ್ಮೋಸ್ಟ್ 98% ಜನಗಳು ವ್ಯಾಕ್ಸಿನ್ ತಗೊಂಡಿದ್ದಾರೆ. ಒಂದು 8%, 10% ಅವರು ಕೋವಿಡ್ನಿಂದ ಬಳಲ್ತಕ್ಕಂಥವ್ರು. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ಕೋವಿಡ್ ಸೋಂಕಿನ ಸೈಡ್ ಎಫೆಕ್ಟ್ ಅಂತ ಸಮಿತಿ ಹೇಳಿದೆ.
ಜೊತೆಗೆ ಹೃದಯಾಘಾತ ತಡೆಯುವುದಕ್ಕೂ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಪ್ರಮುಖವಾಗಿ 1. ಹೈಸ್ಕೂಲ್ ಪಠ್ಯಪುಸ್ತಕದಲ್ಲಿ ಆರೋಗ್ಯ ಕಾಳಜಿ ಪಾಠ ಇರಬೇಕು. 2. ಧೂಮಪಾನದಿಂದಾಗುವ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಬೇಕು. 3. ಸರ್ಕಾರ ಸಾರ್ವಜನಿಕವಾಗಿ ಧೂಮಪಾನವನ್ನು ನಿಷೇಧಿಸಬೇಕು. 4. ವರ್ಷಕ್ಕೊಮ್ಮೆ 25ರಿಂದ 30 ವಯಸ್ಸಿನವರು ಆರೋಗ್ಯ ಪರೀಕ್ಷೆ ಮಾಡಿಸಬೇಕು. 5. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸಬೇಕು. 6. ವ್ಯಾಯಾಮ, ಯೋಗ, ನಿಯಮಿತ ಆಹಾರದ ಅಭ್ಯಾಸ ಇರಬೇಕು. ಹೃದಯಾಘಾತದ ಬಗ್ಗೆ ನಾವು ಹೈಸ್ಕೂಲ್ ಮಟ್ಟದಲ್ಲಿ ನಾವು ಇದರ ಬಗ್ಗೆ ಆಗ್ತಕ್ಕಂತಹ ಕಾರಣಗಳೇನು, ಯಾವ ರೀತಿ ಅರ್ಲಿಯಾಗಿ ನಾವು ಅದನ್ನು ಪತ್ತೆ ಹಚ್ಚಬಹುದು, ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಅವರ ಕರಿಕ್ಯುಲಮ್ನಲ್ಲೂ ಸಹ ಅಳವಡಿಸಬೇಕು. 25-30 ವರ್ಷ ಆದವರು ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅವರಲ್ಲಿ ರಕ್ತದ ಒತ್ತಡದ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಡಯಾಬಿಟಿಸ್ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಹಾಗೂ ಕೊಲೆಸ್ಟ್ರಾಲ್ ಬಗ್ಗೆ ನೋಡ್ಕೊಳ್ಳೋದು ಸಹ ಒಳ್ಳೆಯದಾಗುತ್ತೆ. ಅದರಿಂದ ಮುಂದೆ ಬರ್ತಕ್ಕಂಥ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡೋದು ಒಳ್ಳೆಯದು. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಆಗಿದೆ. ಎಲ್ಲ ಕಡೆಯೂ ಸಹ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡಿದರೆ ಹೃದಯದ ಮೇಲೆ ಅಲ್ಲ, ಹಾಗೂ ಅದರಿಂದ ಆಗ್ತಕ್ಕಂಥ ಶ್ವಾಸಕೋಶ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಸಮಿತಿ ವರದಿ ಮೇಲೆ ಸರ್ಕಾರ ಯಾವ್ಯಾವ ನಿರ್ಧಾರ ತಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಹಾರ್ಟ್ ಅಟ್ಯಾಕ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ 18 ಕನ್ನಡದ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ರು. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ 84 ತಾಲೂಕುಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಚಿಕಿತ್ಸೆಗಳು ಸಿಗ್ತಿವೆ. ಹಾರ್ಟ್ ಸಮಸ್ಯೆ ಅಂತ ಬಂದವರಿಗೆ ಇಸಿಜಿ ಮಾಡಿ 10 ನಿಮಿಷದಲ್ಲಿ ಸಮಸ್ಯೆ ಪತ್ತೆ ಮಾಡುತ್ತಿದ್ದೀವಿ. ಹಾರ್ಟ್ ಅಟ್ಯಾಕ್ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ಇಂಜೆಕ್ಷನ್ ನೀಡುವ ಮೂಲಕ ಜೀವ ಉಳಿಸೋ ಕೆಲಸ ಆಗ್ತಿದೆ ಎಂದರು. ಎಲ್ಲ ಆಸ್ಪತ್ರೆಗಳಲ್ಲಿ ಟೆನೆಕ್ಟಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ. 30,000 ಒಂದೊಂದು ಇಂಜೆಕ್ಷನ್. ಅದನ್ನು ನಾವು ಅವ್ರಿಗಿಂತ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಆ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ರೆ ನಾವು ಆ ಇರುವಂಥ ಕ್ಲಾಟಲ್ಲಿ ಡಿಸಾಲ್ವ್ ಆಗಿಬಿಡ್ತದೆ. ಬ್ಲಾಕ್ ಆಗ್ತದಲ್ಲ ಆರ್ಟರಿ, ಅದು ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಆದರೆ ಅವ್ರು ಬದುಕ್ಬಿಡ್ತಾರೆ. ಆಮೇಲೆ ಬೇಕಾದರೆ ಅವರು ಸ್ಟೆಂಟ್ ಹಾಕೊಳ್ಳೋದು, ಬೈಪಾಸ್ ಮಾಡ್ಕೊಳ್ಳೋದು, ಆಮೇಲೆ ಒಂದು ತಿಂಗಳ ನಂತರನೂ ಮಾಡ್ಕೋಬೋದು. ಆ ಸಂದರ್ಭಕ್ಕೆ ಬದುಕಬೇಕು ಅವರು, ಆ ಬ್ಲಡ್ ಫ್ಲೋ ಆಗಬೇಕು. ಸೊ ಅದರಿಂದ ಈಗಾಗಲೇ ನಾವು 100 ಜನರ ಜೀವನವನ್ನು ನಾವು ಉಳಿಸಿದ್ದೇವೆ ಈ ಒಂದು ಯೋಜನೆಯಿಂದ. ಈ ವರ್ಷ ನಾವು ಅದನ್ನು ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ತೊಗೊಂಡು ಹೋಗ್ತೀವಿ. ಮತ್ತು ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದೀವಿ. ಆ ECG ಏನು ರೀಡಿಂಗ್ ಇರುತ್ತೆ ತಾಲೂಕು ಆಸ್ಪತ್ರೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ ಒಂದು ಹಬ್ ಇದೆ. ಆ ರೀಡಿಂಗನ್ನು ನೋಡ್ತದೆ. ಇವರು ಡೇಂಜರ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇನ್ನೊಬ್ಬರು ತಜ್ಞರಿಗೆ ಅದು ವಹಿಸ್ತದೆ. ತಜ್ಞ ಡಾಕ್ಟ್ರು ನೋಡ್ತಾರೆ. ಆಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಇಂಜೆಕ್ಷನ್ ತೊಗೋಬೇಕಾ ಬೇಡವಾ ಅಥವಾ ಕೂಡಲೇ ಆಸ್ಪತ್ರೆಗೆ ಕಳಿಸ್ಬೇಕಂತ. ಇದೆಲ್ಲ ಆಗುವಂಥದ್ದು ECG ತೊಗೊಂಡು AI ನೋಡಿ, ಸ್ಪೆಷಲಿಸ್ಟ್ ನೋಡಿ ಅವರು ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತಾರೆ, ಎಲ್ಲ ಆಗೋದು ವಿದಿನ್ 8 ಮಿನಿಟ್ಸ್. ಇನ್ನು ಹೃದಯಾಘಾತ ಅನ್ನೋ ಹೆಮ್ಮಾರಿ ಈಗಲೂ ಬೆನ್ನತ್ತಿದ ಬೇತಾಳದಂತೆ ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದ್ದು ಇವತ್ತು ರಾಜ್ಯದಲ್ಲಿ ಸಾವು ನೋವುಗಳಾಗಿವೆ. ವಿಧಿಯಾಟ ಬಲ್ಲವರು ಯಾರಿಲ್ಲ ಬಿಡಿ. ಹೃದಯಾಘಾತದ ಊತಕ್ಕೆ ASI ಬಲಿಯಾಗಿದ್ದಾರೆ. ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಭದ್ರತೆಗಾಗಿ ಹುಬ್ಬಳ್ಳಿಯ APMC ಠಾಣೆ ASI ಮೀರಾ ನಾಯಕ ಅವರನ್ನ ನಿಯೋಜಿಸಿದ್ರು. ಬಾಲಕರ ವಸತಿ ನಿಲಯದಲ್ಲಿ ವಾಸ್ತವ್ಯ ಹೂಡಿದ್ದ ಮೀರಾ ನಾಯಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತ ಸಾವು ಪ್ರಕರಣ ಹೆಚ್ಚಾಗಿದೆ. ಮೊಹರಂ ಜಾಗರಣೆ ಮಾಡುವ ವೇಳೆ ಎದೆನೋವು ಬಂದು 38 ವರ್ಷದ ಸಲ್ಮಾನ್ ಪಾಷಾ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಟೋ ಚಾಲಕನಾಗಿದ್ದ ತರೀಕೆರೆ ಪಟ್ಟಣದ ನಿವಾಸಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ಯುವಕ ಅಸುನೀಗಿದ್ದಾನೆ. ಮುಖ ತೊಳೆಯುವಾಗಲೇ ಯಮರಾಯ ಕೇಕೆ ಹಾಕಿದ್ದು 35 ವರ್ಷದ ಪುರುಷೋತ್ತಮ್ ಮುಖ ತೊಳೆಯುವಾಗ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗ್ತಿದ್ದು ಹೃದಯದ ಪರೀಕ್ಷೆಗಾಗಿ 100 ಜನ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಹೀಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯ ECG ಕೊಠಡಿ ತುಂಬಿ ತುಳುಕುತ್ತಿದ್ದು ದಿನಕ್ಕೆ 400ಕ್ಕೂ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಲಾಗ್ತಿದೆ. ಪರೀಕ್ಷೆಗೆ ಹೆಚ್ಚುವರಿ ಕೊಠಡಿ ಮೂಲಕ ವ್ಯವಸ್ಥೆ ಮಾಡಲಾಗಿದೆ. ಏನೇ ಆಗಲಿ, ಕೊರೋನಾ ಸೋಂಕು ಈಗಲೂ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದೆ ಅನ್ನೋದು ಆಘಾತಕಾರಿ ಅಂಶ. ಅದರಲ್ಲೂ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಲು ಕೋವಿಡ್ ಸೋಂಕು ಕಾರಣ ಅಂತ ಸಮಿತಿ ಹೇಳಿದೆ. ಜನಾನೂ ಅಷ್ಟೇ ಜೀವನ ಶೈಲಿಯನ್ನ ಬದಲಿಸಿಕೊಳ್ಳೋದು, ಸರ್ಕಾರದ ಜೊತೆ ಕೈಜೋಡಿಸುವ ಕೆಲಸ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.